ಮುಖಪುಟ ಮಾಡಿದ್ದನ್ನು ಅದು ಮಾಡಿ ಹಿಂಗೆ ತೋರ್ಸಕ್ಕೆ ಹೋದರೆ ಅದು ನೋಡ್ತಿರ್ಲಿಲ್ಲ. ನೋಡಿದ್ರೆ ಹಿಂಗೆ ಹಂಗೆ ಅವ್ನ ಮುಖದ ಮೇಲೆ ಹಿಂಗೆ ಬಿಸಾಕೋದು. ಅದು ಟಿಂಗ್ 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 ಹಂಗೆ ಬಂದ್ರಪ್ಪ. ಹಾಗೆ ಡ್ರೆಸ್ಸಲ್ಲಿ ಇದೆ. ಆ ಡ್ರೆಸ್ಸಲ್ಲಿ ಹಿಂಗೆ ಬಂದರು. ಲಿಪ್ಸ್ಟಿಕ್ ಹಾಕ್ಕೊಂಡಿದ್ರು, ಇದಕ್ಕೆಲ್ಲ ಎಲ್ಲ ಹಾಕ್ಕೊಂಡು ಹಿಂಗೆ ಬಂದ್ಬಿಟ್ರು. ಹೆಂಗಲ್ಲಿ ಟಿಬೆಟಿಯನ್ಸ್ ಬಂದಂಗೆ ರೆಡ್ ಇದನ್ನ ಹಾಕ್ಕೊಂಡಿದ್ದಾರೆ. ಟಿಂಗ್ 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 ಅಂತ ಬಂದರು. ಏನು ಪುಣ್ಲಿಕ್ರು ನೀವೇನಾ ಪುಣ್ಲಿಕ್ರು ಅಂತ. ಹೌದು ಮೇಡಮ್ ನಮಸ್ತೆ. ಬನ್ನಿ 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 ಅಂತ. ಅಲ್ಲಿ ಒಬ್ಬ ಸಂಶಯ ಅಂತ ಒಬ್ಬ ಕಲಾವಿದರ ಇದ್ದರು. ಅದು ಮುಖಪುಟದ ಅಕ್ಷರಗಳನ್ನ ಬರೀತಿದ್ರು. ಉಳಿದೇನು ಗೊತ್ತಿರಲಿಲ್ಲ. ಸಾಹಿತ್ಯದ ಅಭ್ಯಾಸ ಅಲ್ಲ ಅವನು. ಒಬ್ಬ ಅಪ್ಪಟ್ಟ ಕಲಾವಿದ. ನಾನು ಸಾಹಿತ್ಯ ನನಗೆ ಗೊತ್ತಿತ್ತು. ಯಾವುದೇ ಲೇಖನ ಓದಿದ್ರು ಹೆಂಗೆ ಚಿತ್ರ ಬರೀಬೇಕು, ಯಾವುದೇ ಕತೆ ಓದಿದ್ರೆ ಹೆಂಗೆ ಚಿತ್ರ ಬರೀಬೇಕು, ಯಾವುದೇ ಕವಿತೆ ಓದಿದ್ರೆ ಹೆಂಗೆ ಚಿತ್ರ ಬರೀಬೇಕು, ಈ ಖಾಸವಾತಿಗೆ ಹೆಂಗೆ ಚಿತ್ರ ಬರೀಬೇಕು, ಇವನು ಮಾಟಗಾತಿಗೆ ಹೆಂಗೆ ಚಿತ್ರ ಬರೀಬೇಕು, ಇವನು ಹೇಳಿ ಹೋಗೋ ಕಾರಣಕ್ಕೆ ಹೆಂಗೆ ಚಿತ್ರ ಬರೀಬೇಕು, ಸರ್ಪದ ಸಂಬಂಧ ಅನ್ನುವಂಥ ಧಾರಾವಾಹಿ ಹೆಂಗೆ ಚಿತ್ರ ಬರೀಬೇಕು ಅಂತ ನನಗೆ ಗೊತ್ತಿತ್ತು. ಹಂಗೆ ಬರ್ತಾ ಇರ್ಬೇಕಾದ್ರೆ ಒಂದು 5ನೇ ವರ್ಷಕ್ಕೆ ಆ ಸಂಶಯ ಅನ್ನೋಂಥವ್ರು ಕಲಾವಿದರಿಗೆ ಮುಖಪುಟ ಮಾಡಿದ್ದನ್ನು ಅದು ಮಾಡಿ ಹಿಂಗೆ ತೋರ್ಸಕ್ಕೆ ಹೋದರೆ ಅದು ನೋಡ್ತಿರ್ಲಿಲ್ಲ. ನೋಡಿದ್ರೆ ಹಿಂಗೆ ಹಂಗೆ ಅವ್ನ ಮುಖದ ಮೇಲೆ ಹಿಂಗೆ ಬಿಸಾಕೋದು. 2-3 ಸರಿ ರಿಪೀಟ್ ಆಯ್ತು. ನಾನು ಅಲ್ಲೇ ಇದ್ದೀನಿ. ಯಾಕೆ ಇದಾಗ್ತದೆ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಆ ನಂತರ ದಿನಗಳಲ್ಲಿ ಗೊತ್ತಾಯ್ತು ನಮಗದು ಏನು ಅಂತಂದು. ನನಗೇನಾಯ್ತು, ಅವನು ಏನು ಹೀಗೆ ಮಾಡ್ತಾನು ಅಂತಂದ್ರೆ ಅವನು ಅಂದ್ಕೊಂಡು 2 ಸರಿ ಹಿಂಗೆ ಬಿಸಾಕಿದಾಗ ನಿನ್ನ ಕೆಲಸನೇ ಬೇಡ ಏನು ಬೇಡ ಅಂತಂದು ಹೊಂಟ್ಕೊಳ್ಳಿ. ನಾನು ಅಂದೆ ಸಂಶಯ ನಿಲ್ಲ ನಾನು ಬರ್ತೀನಿ ಅಂತ ಹೋದೆ. ಅವನು ಹೋಗಿ ಟೀ ಕುಡಿ ಅಂತ ಅಲ್ಲಿ ಪಕ್ಕ ಒಂದು ಟೀ ಅಂಗಡಿ ಐತಿ, ಹಾಯ್ ಬೆಂಗಳೂರು ಆಫೀಸ್ ಪಕ್ಕ. ಆ ಟೀ ಕುಡ್ದು ಹಂಗೆ ಹಿಂಗೆಲ್ಲ ಮಾಡಕತ್ತ ನಾವು ನಮ್ಮನ್ನೆಲ್ಲ ನಂಬಿಸಿ ಕರ್ಕೊಂಡ್ಬಂದು ಹಿಂಗೆ ಮಾಡೋಣ ಅಂತ. ಏನೋಡಪ್ಪ ಬಿಡ್ತೀಯದಲ್ಲ ಬಿಡು, ನನ್ನ ತಕರಾರಿಲ್ಲ. ಈ ಸಂಚಿಕೆ ಸಂಪೂರ್ಣ ಮುಗಿಸಿ ಹೋಗೋಣ. ಕವರ್ ಡಿಸೈನು ಒಳಗಡೆ ಚಿತ್ರಗಳು ನಾವು ಮಾಡ್ಬೇಕಾಯ್ತು. ನಾನು ಚಿತ್ರ ಮಾಡಿರಲಿಲ್ಲ. ಇವನು ಬೇಕಾದ್ರೆ ಕವರ್ ಡಿಸೈನ್ ಓಕೆ ಆಗಿರಲಿಲ್ಲ. ಕವರ್ ಮಾಡೋರು ಯಾರು? ಅವ್ರು ಪತ್ರಿಕೆ ಪ್ರಿಂಟ್ ಹೋಗ್ಬೇಕು. ಪತ್ರಿಕೆ ಪ್ರಿಂಟ್ ನಾವು ಇನ್ನು ಪತ್ರಿಕೆ ಲೋಕದ್ದು ನಮ್ಮದು ಜವಾಬ್ದಾರಿ ಐತೆ. DTP ಆಪ್ರೇಟರ್ದು ಎಷ್ಟು ಜವಾಬ್ದಾರಿ ಇರ್ತೀವೋ, ಒಬ್ಬ ಪ್ರೂಫ್ ಲೀಡರ್ದು ಎಷ್ಟು ಜವಾಬ್ದಾರಿ ಇರ್ತಿತ್ತೋ, ಸಂಪಾದಕರ ಜವಾಬ್ದಾರಿ ಭಾಳ ದೊಡ್ಡದು. ಆಮದು ಬೇರೆ ಏನೋ. ಆದರೆ ನಾವೊಬ್ಬ ಅಂಗಗಳು, ನಾವೆಲ್ಲ ಕಲಾ ಅಂಗಗಳನ್ನು ಒಪ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲ ಈ ಪತ್ರಿಕೆ ಮುಗಿಸಿ ಹೋಗೋಣ ಬಾ ಕೆಲಸ ಮಾಡು ಅಂತ ವಾಪಸ್ ಕರ್ಕೊಂಡ್ಬಂದೆ. ವಾಪಸ್ ಕರ್ಕೊಂಡ್ಬಂದು ಬೇರೆ ಥರ ಟ್ರೈ ಮಾಡು ಅಂತಂದು ಹೇಳಿದೆ. ಅವ್ನು ಮತ್ತೆ ಬೇರೆ ಥರ ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ಬೇರೆ ಸ್ವಲ್ಪ ಟೈಮ್ ತೊಗೊಂಡು ಬೇರೆ ಮತ್ತು ನಂದೆಲ್ಲ ಚಿತ್ರ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಚಿತ್ರ ಏನೋ ಉಳಿತಾನ. ಅಷ್ಟೊತ್ತಿಗೆ ಅವ್ನು ತೊಗೊಂಡು ತೋರ್ಸಕ್ಕೆ ಹೋದ. ಮತ್ತು ಅದನ್ನು ನೋಡೋದು ಬೇಡವಾ? ಅವನ ಮನಸ್ಸಲ್ಲಿ ಏನು ಬಂದಿತ್ತು ತಲೆಯಲ್ಲಿ ಮುದ್ದೆ ಮಾಡಿ ಅವ್ನ ಮುಖಕ್ಕೆ ಬಿಸಾಕ್ತ. ನೋಡ ಪುಡ್ಲಿಕ್ ನೀ ಹೇಳಿದ್ ಕೇಳಿ ನಾ ಹೊಕ್ಕಿನಿ ಅಂತಂದು ಮತ್ತೆ ಹಿಂಗೆ ಮಾಡ್ತಾನೆ, ನಾ ಹೋಗ್ಬಿಡ್ತೀನಿ ಅಂತ ಹೊಂಟ. ಬೇಡ ಬಾರ ಅಂತಂದೆ. ಮತ್ತೆ ಕರ್ಕೊಂಡು ಮತ್ತೊಂದು ಟ್ರೈ ಮಾಡು, ಇನ್ನೊಂದು ಟ್ರೈ ಮಾಡು. ಸಂಪಾದಕರು ಏನು ಟೆನ್ಷನ್ ಆಗೈತೆ ಏನು ಗೊತ್ತೋ, ಯಾರಿಗೆ ಗೊತ್ತೋ, ಏನಾದರೂ ಮನಸ್ಸಿಗೆ ಏನೇನು ಇರ್ತೈತಿ ಅಂತಿಕೊಂಡು ಮತ್ತೊಮ್ಮೆ ಟ್ರೈ ಮಾಡಿದೆ. ಆವಾಗಲೂ ಹಂಗೆ ಮಾಡ್ದ. ಅವ್ನು ಬೇಡ ಇದು ಅಂತ ಬಿಟ್ಟು ಹೊಂಟ್ಕೊಳ್ಳೆ ನಾನು ಹೊಂಟ್ಬಿಟ್ಟೆ. ಇವತ್ತು ಅವನಿಗೆ ನಾಳೆ ನನಗೆ ಯಾಕೆ ಬೇಕಾಗೈತೆ? ಸರ್ ಅದು ಏನು ಬರ್ದಿದ್ದು ನೋಡ್ದೇ ಹೋಗ್ಬಿಟ್ರು ಏನು ಅದು ಹೊಂಟ್ಬಿಟ್ಟ. ಹೇಳ್ತಿದ್ವಿ ಅಲ್ಲಿ ಏನಾಗಿತ್ತು ಅಂದರೆ ಇಂಟರ್ನಲ್ ವಿಷಯ ಬೇರೆ ಆಗಿದೆ. ಅದು ನನ್ನ ನಂತರದ ದಿನಗಳು ನಾನು ಏನಂದರೆ ತಿರ್ಗಾ ಲಂಕೇಶ್ ಪತ್ರಿಕೆಗೆ ಗೌರಿ ಸಂಪಾದಕತ್ವದ ಲಂಕೇಶ್ ಪತ್ರಿಕೆಗೆ ಹೋದಾಗ ವಿಷಯ ಗೊತ್ತಾಯ್ತವು. ಏನು ವಿಷಯ ಅಂದರೆ ಲಂಕೇಶ್ ಪತ್ರಿಕೆಗೆ ಹಾದಿಮನಿ ಅನ್ನುವಂಥ ಅವನು ಚಿತ್ರ ಬರ್ತಾ ಇದ್ದ. ಹಾದಿಮನಿ ಭಾಳ ದೊಡ್ಡ ಕಲಾವಿದ, ಕರ್ನಾಟಕ ಕಂಡಂಥ ಭಾಳ ದೊಡ್ಡ ಕಲಾವಿದ. ಇವತ್ತಿಗೂ ಅವನೇ, ನಾವೆಲ್ಲ ಯಾವ ಪಿಳ್ಳೇನೋ ಅಲ್ಲ ಅವನ ಮುಂದೆ ಅಂತ ಕಲಾವಿದ. ಅವನನ್ನ ಇವತ್ತು ತಗೋಬೇಕು ಅಂತ ಐಡಿಯಾ ಮಾಡಿಬಿಟ್ಟಾನ. ಅವನು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಾನ. ಮತ್ತು ನಮ್ಮನ್ನು ತೆಗಿಬೇಕಲ್ಲ. ಇದು ವಿಷಯ ಗೊತ್ತಿಲ್ಲ ನಮಗೆ. ಇದು ಆಂಧ್ರ ದಿನಮಾನಗಳಲ್ಲಿ ಗೊತ್ತಾಯ್ತು ಏನೋ. ನನಗೇನು ಸಂಬಂಧ ಇಲ್ಲ, ನನಗೆ ಹಂಗೂ ನೌಕರಿ ಇತ್ತು. ಇವತ್ತು ಅವಾಗ ಯಾಕಂದ್ರೆ ನಾವು ಏನೂ ಇಲ್ಲ ಅನ್ನೋ ಸಹಿಸ್ತೀವಿ, ಆದರೆ ನಿಂತ ನೆಲ ಉರಿಬಾರ್ದಲ್ಲ. ದರೆ ಹತ್ತಿ ಉರಿದ ನಿಲ್ಲಬಹುದೇ ಅಂತ. ಎಸ್ಪೆಷಲಿ ಕಲಾವಿದರಿಗೆ ಭಾಳ ಕಷ್ಟ ಆಯ್ತು ಅದು. ಹಂಗಾಗಿ ನಾವು ಬಂದ್ವಿ.
ಬಂದು ಅವತ್ತಿನ ಹೀಗಾಗಿ ಅದು ಲಂಕೇಶ್ ಪತ್ರಿಕೆ ಅವತ್ತು ಕೊನೆ ಅನ್ನೋದು ಇನ್ನೊಂದು ಏನಾಗಿತ್ತು ಅಂದರೆ ಅವತ್ತು ಒಂದು ಕೋ-ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಹೆಂಗೆ ನಡೆದೈತಿ ಅನ್ನೋದು ಹೇಳ್ತೀನಿ. ಮಂಜುನಾಥ್ ಬೊಮ್ಮನಕಟ್ಟಿ ಅಂತ ಏನು ಶಿಗ್ಲಿ ಹುಡುಗ ಲಕ್ಷ್ಮೇಶ್ವರದಲ್ಲಿ ಇರ್ತಿದ್ದ, ಕನ್ನಡಪ್ರಭದ ರಿಪೋರ್ಟರ್ ಅವ ಸಣ್ಣ ಹುಡುಗ ಇದ್ದಾಗಿಂದ ನಮ್ಮ ಜೊತೆ ಬೆಳೆದವ. ನನ್ನ ಸಣ್ಣೂರು ಲೈಬ್ರರಿಲಿ ಪರಿಚಯ ಆದ ಅಂತವ, ನಮ್ಮ ಮನೆ ಮಗ ಇದ್ದಂಗೆ. ಅವ ಬೆಂಗಳೂರಿಗೆ ಬಂದಾಗ ನನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದವ. ನನಗೆ ಅವ್ನಿಗೆ ಸ್ವಲ್ಪ ಒಂಥರ ಭಾಳ ಆತ್ಮೀಯ ಕಿರಿಯ ಸ್ನೇಹಿತ. ನಾನು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇದ್ದವ. ಆ ಪತ್ರಿಕೆಯಲ್ಲಿ ಕನ್ನಡ ಪಬ್ಬಕ್ಕೆ ಕೆಲಸ ಮಾಡ್ತಿದ್ದೆ. ನಾನು ರವಿ ಬೆಳಗೆರೆಗೆ ಮತ್ತು ಲಂಕೇಶ್ ಪತ್ರಿಕೆ ಕೆಲಸ ಮಾಡ್ತಿದ್ದೆ. ಆ ಪೂಜ್ಯ ಭಾವನೆ ಅವನಿಗಿತ್ತು. ಅವನು ಏನಾಯ್ತು ಬಂದಾನ ಅಂತ ಗೊತ್ತಾಯ್ತಲ್ಲ, ಇಲ್ಲಿ ಒಂದು ಎಷ್ಟು 4-5 ಗಂಟೆಗೆ ಮುಗೀತು. ಹೋಗಿ ಮಲ್ಕೊಂಡೆ. ಅವತ್ತ ನೈಟು ನಾವು ಮಂಜುನಾಥ್ ಬೊಮ್ಮನಕಟ್ಟಿ ಒಂದು ಫೋನ್ ಬಂತು. ಸರ್ ಬಂದೀನಿ ಸರ, ನಾಳೆ ನಿಮ್ಮನ್ನು ಭೇಟಿ ಆಗ್ಬೋದನ ಅಂತಂದು. ಆಯ್ತಪ್ಪ ಭೇಟಿ ಆಗೋಣ ಅಂತಂದು. ಅಂದ್ಮೇಲೆ ನೀ ಏನು ಬರ್ಬೇಡ, ನಾನೇ ಬರ್ತೀನಿ ಅಂತಂದೆ. ಅವ ಒಂದು ರೂಮಲ್ಲಿದ್ದ. ಹೋದ್ರಪ್ಪ ಅಂದ್ರೆ ಏನಂತಾರೆ ರವಿ ಬೆಳಗೆರೆ ಅವರು ಅಂತಂದು ಕೇಳ. ರವಿ ಬೆಳಗೆರೆ ಅವ್ರು ಏನಂತಾರೆ, ಪಾಪ ಆರಾಮಿದ್ದಾರೆ, ನಾವೇ ಹೊರಗೆ ಬಂದುಬಿಟ್ವಿ ಅಂತಂದೆ. ಯಾಕೆ ಸರ್ ಅಂತಂದು. ಅಂದ್ಕೊಳ್ಳೋಣ ಯಾಕೆ ಸರ್ ಅಂತಂದು. ಇಲ್ಲ ಇವತ್ತು ಇನ್ಸಿಡೆಂಟ್ ಹಿಂಗಾಯ್ತು. ಹೌದ್ರಿ, ಯಾಕೆ ಹೋಗ್ಬಿಡ್ರಿ, ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಆ್ಯಡ್ ಬಂದೈತಿ ಇವತ್ತು, ಕೆಲವಿದ್ರೆ ಬೇಕಾಗಿದ್ದಾರೆ ಅಂತಂದು. ಏನೋ ಅವತ್ತು ಬುಧವಾರ ಅದು ಘಟನೆ, ಇವ ಯಾರು ರವಿ ಬೆಳಗೆರೆಯಿಂದ ಹೊರಗೆ ಬಂದಿವಿ, ಗುರುವಾರ ಇವನು ಭೇಟಿಯಾಗಿವಿ. ಭೇಟಿ ಆದ ತಕ್ಷಣ ಬಂದೈತೆ ನೋಡ್ರಿ ಅದು ಅಂದ್ಕೊಂಡು ಅವ ತರಿಸಿದ್ದವ ಪೇಪರ್ ನೋಡಿಲ್ಲಿ ಅಂತಂದೇಳಿ ತೋರಿಸಿದ. ಕಲಾವಿದರು ಬೇಕಾಗಿದ್ದಾರೆ ಅಂತಂದೇಳಿ ಅದು ಇತ್ತು. ಅಂದ್ಕೊಳ್ಳಿ ಮತ್ತು ಶನಿವಾರ ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಿರಿ ಅಂತ ಇತ್ತು. ನೇರ ಸಂದರ್ಶನದಲ್ಲಿ ಭಾಗವಹಿಸಿ ಅಂತಂದ ತಕ್ಷಣ ಆಯಿತು ಅಂತಂದರೆ ನಾನು ರೆಡಿಯಾಗಿ ಹೊಂಟೆ. ಅಲ್ಲಿವರೆಗೂ ನಾ ಇನಿಷಿಯೇಟ್ ಮಾಡಿದ್ದಿಲ್ಲ, ಸೀದಾ ಸಾದಾ ನಾವು ಸಾಮಾನ್ಯ ಹೆಂಗಿರ್ತದೆ ಹಾಗೆ ಇರ್ತದೆ. ನಾವು ವಿಶೇಷ ಫೋಸ್ ಗೀಸ್ ಕೊಡೋದು ನಮ್ಗೆ ಗೊತ್ತಿಲ್ಲ, ಕಲಾವಿದರಾಗಿ ಕಾಣಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ ಯಾವಾಗಲೂ, ಇವತ್ತಿಗೂ ಅದಿಲ್ಲ ಏನೋ ಸರ್. ಅಂದ್ರೆ ಅದು ಜೀನ್ಸ್ ಪ್ಯಾಂಟು ಒಂದು ಶರ್ಟು ಇದು ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೊಂಡು ಹೋದೆ. ಕಲಾವಿದನಾಗಿ ಅಲ್ಲಿ ಹೋಗ್ಬೇಕಲ್ಲ. ಮತ್ತು ಹಿಂದೆ ಲಂಕೇಶ್ ಪತ್ರಿಕೆಗೆ ಅವರಪ್ಪ ಕೆಲಸ ಮಾಡಿದ್ದ, ಹೋದ. ಮತ್ತು ಬೇರೆ ಆ ಪತ್ರಿಕೆನ ಗೌರಿ ವಹಿಸ್ಕೊಂಡಿದ್ದಾರೆ, ಅದಕ್ಕೆ ಕಲಾವಿದರು ಬೇಕಾಗಿದ್ದಾರೆ ಅಂತ ಕರೆದಿದ್ರು. ಹೋಗ್ತೀನಿ, ಅದು 2 ಫ್ಲೋರ್ ಇದೆ. ಅದು ಕೆಳಗಡೆ ಒಂದು 3 ಜನ ಆಲ್ರೆಡಿ ಚಿತ್ರ ಬರಕತ್ತಾರ, ಚಿತ್ರ ಬರಕ್ಕೆ ಕುಂತ್ಬಿಟ್ರ. ಅಂದರೆ ಕಲಾವಿದರು ಬೇರೆ ಬೇರೆ ಕಲಾವಿದರು ಬಂದುಬಿಟ್ರ. 3 ಜನ ಬಂದಿದ್ರು. ಇವನು ಬಂದಿದ್ದಾರೆ, ನನಗೆ ಇನ್ನೇನು ಕೆಲಸ ಇಲ್ಲ, ಹೊಂಟ್ರಾತು ಅಂತ ಅಂದ್ಕೊಂಡೆ. ಮೇಲೆ ಹತ್ತು ಹೋಗೋದೇನೋ ಅಂತಂದು. ಅದು ಏನಿಸ್ತು, ನಮ್ಮ ಹಳೆಯ ಸಿಬ್ಬಂದಿಗಳು ಇರ್ತಾರಲ್ಲ, ಗಿರೀಶು, ಸತೀಶು, ಬಸವರಾಜು, ಒಂದು 5-6 ಜನ ನಮಗೆ ಭಾಳ ಪೆಟ್ ಇದ್ದವ್ರಿದ್ರು. ಅಕೌಂಟೆಂಟ್ ಒಬ್ಬರು ಇದ್ರಲ್ಲ, ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರೆ ಆತು ಇನ್ನೇನು ಅಂತಂದು ಮೇಲೆ ಹತ್ತಿದೆ. ಕಲಾವಿದರು ಬರ್ರಿ ಇದ್ದೀರಿ. ಅವು ಗಿರಿ ಅಂತ ಒಬ್ಬ ಅವ್ರ ಕೈಗೆ ಕೆಲಸ ಮಾಡ್ತಾನೆ, ಲಂಕೇಶ್ ಪತ್ರಿಕೆ ರೈಟ್ ಹ್ಯಾಂಡ್. ಅವು ಸರ್ ನಿಮ್ಗೆ ಹುಡುಕೊಂಡು ನಿಮ್ಮ ಲೈಬ್ರರಿ ಹತ್ರ ಹೋಗಿದ್ದೆ ನಿನ್ನೆ, ನೀವು ಸಿಗಲೇ ಇಲ್ಲ. ಮೊನ್ನೆ 2 ದಿವಸ ಹೋದೆ ನಿಮ್ಮ ಲೈಬ್ರರಿ ಹತ್ರ ಅಂತಂದ. ಅದಕ್ಕೂ ನೀ ಯಾಕೆ ಹೋಗಿದ್ಯಾ? ಮೇಡಮ್ ಕರಿ ಅಂತಂದಿದ್ರು, ಹೋಗಿದ್ಯಾ. ಅದಕ್ಕೂ ನೀವು ಸಿಗ್ಲಾರ್ದಕ್ಕೆ 2 ಕೊಟ್ಟರೆ ಅದನ್ನ ಅಂತ. 2 ಕೊಟ್ಟಿದ್ದು ನಾನು ಸಿಗ್ಲಾರ್ದಕ್ಕೆ ನನ್ನ ಹುಡುಕಿಯಾರ ಆಲ್ರೆಡಿ 2 ದಿವಸ. ಹೆಂಗೆ ಏನು ಅಂತ ತಕ್ಷಣ ಸುಳ್ಳು ಹೇಳ್ತೀನ, ಕರೆ ಬೇಕಾದ್ರೆ ನಿಮ್ಮ ಇವ್ರು ಹೇಳಿ ಕೇಳಿ, ನನಗೇನೋ ಇದು ಸಮಸ್ಯೆ ಆಗಿ ಬಿಟ್ಟಿದ್ನೆಲ್ಲ ಆ ಒಂದು ಇದಕ್ಕೆ ಲೈಬ್ರರಿಗೆ ಒಂದು 2-3 ದಿವಸ ರಜೆ ಹಾಕಿ ಮಾಡ್ತಿದ್ದೆ. ಆ ಕೂಡ ಮತ್ತೆ ಅಲ್ಲಿ ಯಾರು ಎಲ್ಲ ಬಂದುಬಿಟ್ಟಿದ್ರು ಬಿಡಪ್ಪ ಅಂತಂದು. ಮೇಡಮ್ ಅವ್ರು ಮಾತಾಡ್ಸಿ ಹೋಗಿ ಸರ್ ಅಂತ ಅಂದ್ಕೊಳ್ಳಿ. ಬಸವರಾಜು ಅಂತ ಬಂದರು. ಸರ್ ಬನ್ನಿ ಸರ್ ಸರ್ ನಮಸ್ಕಾರ, ಹೆಂಗಿದ್ರಿ ಅಂತಂದರೆ ನಮಸ್ಕಾರ ಚಮತ್ಕಾರಗಳಾದವು. ಅಂದ್ಕೊಂಡು ಸರ್ ಕೂತ್ಕೊಳ್ಳಿ ಸರ್, ಅವ್ರ ಮೇಲೆ ಬರೀತಿರ್ತಾರೆ ಹುಡುಗರು ಅಂಥೇಳಿ. ಈ ಮೇಲೆ 3-4 ಜನ ಕೂತ್ಕೊಂಡಿದ್ದಾರೆ. ಮೇಲೆ ಕೆಳಗಡೆ 3 ಜನ ಕೂತ್ಕೊಂಡಿದ್ರು, ಮೇಲೆ 4 ಜನ ಕೂತ್ಕೊಂಡಿದ್ದಾರೆ. ಅಂದ್ಕೊಳ್ಳೆ ಮುಗೀತಲ್ಲ, ನಂದು ಮುಗೀತು. ನಿನ್ನೆ ಸಿಕ್ಕಿದ್ರೆ ನನಗೆ ದಕ್ತಿತ್ತು. ಏನು ಇವತ್ತು ಅಲ್ಲೇ ಆಲ್ರೆಡಿ 4 ಜನ, ಮತ್ತು ಅವರೆಲ್ಲ ಗಡ್ಡ ಬಿಟ್ಕೊಂಡು ಏನೋ ತೆಗಿಲಿಗೆ ಹಾಕ್ಕೊಂಡು ಕುಂಚ ಮುಂದೆ 5-6 ಕುಂಚ ಇವನ್ನೆಲ್ಲ ಇಟ್ಕೊಂಡು ಕುಂತಾರ ಅವರು ಕಲಾವಿದ್ರು. ಫ್ರೆಸು ಇದು ಥರ
ಏನು ಪೇಂಟ್ಗೆ ಅವನ್ನೆಲ್ಲ ಇಟ್ಕೊಂಡು ಕುಂತಾರ. ಒಬ್ಬೊಬ್ಬ ಕಲಾವಿದರು ಒಬ್ಬೊಬ್ರು ಎಲ್ಲರೂ ಒಂದೊಂದು ಥರ ಜುಬ್ಬ ಗಿಬ್ಬ ಹಾಕೊಂಡು ಹೋಗಿದ್ದು ಜೋರಾದ್ರೆ ಎಲ್ಲರೂ. ನಾನೊಬ್ಬ ಸೀದಾ ಸಾದ ಮನುಷ್ಯ ಅಲ್ಲಿ ಏನು ನಾನು ಇನ್ಶರ್ಟ್ ಮಾಡ್ಕೊಂಡಿದ್ದೆ ದೊಡ್ಡ ನನಗೆ ಅವ ಏನು ಆಯಿತು ಅಂತಂದು ಬನ್ನಿ ಮೇಡಮ್ ಮೇಡಮ್ಗೆ ಹೇಳ್ತೀನಿ ರೀ ಕೂತ್ಕೊಳ್ಳಿ ಅಂತಂದು. ಅಲ್ಲಿ ಹೂಗಾರ್ ಅನ್ನೋಂಥ ಕಲಾವಿದರು ಕೂತಿದ್ರು, ಈಗ ಪ್ರಜಾವಾಣಿಗೆ ಆರ್ಟಿಸ್ಟ್ ಅವರು ಹೂಗಾರ್ ಅನ್ನೋದು ಅಲ್ಲಿ ಕೂತಿದ್ರು. ಸರ್ ನೀವು ಆ ಕಡೆ ಕೂತ್ಕೊಳ್ಳಿ ಸರ್ ಅಂತಂದು ನನಗೆ ಅಲ್ಲಿ ಜಾಗ ಕೊಡು. ನಾನು ರೆಗ್ಯುಲರ್ ನನ್ನ ಜಾಗ ಅದು ಲಂಕೇಶ್ ಇದ್ದಾಗಲೂ ಅದೇ ಜಾಗ ನನಗೆ ಆ ಜಾಗ ಕುಂದಿಸ್ತಿದ್ರು. ಸರ್ ನಿಮ್ಮ ಜಾಗ ಕೂತ್ಕೊಳ್ಳಿ ಅಲ್ಲಿ ಅಂತಂದರು. ಅಂದ್ಕೊಳ್ಳಿ ಈಗ ಹೆಂಗಪ್ಪ ನನ್ನ ಜಾಗ ಆಗುತ್ತಾ, ಇಷ್ಟು ಜನ ಕಲಾವಿದರು ಬಂದಾರ, ಸರ್ ನೀವು ಕೂತ್ಕೊಳ್ಳಿ ಸರ್ ಅಂತ ಕೂತ್ಕೊಂಡೆ. ಮೇಡಮ್ಗೆ ವಿಷಯ ತಿಳಿಸ್ತೀನಿ ಅಂತಂದು ಹೋದು ಬಸವರಾಜ ಹೋಗಿ ಸರ್ ಮೇಡಮ್ ಪುಡ್ಲಿಕ್ಕೆ ಬಂದಿದ್ದಾರೆ ಅಂತ. ಹೌದಾ ಅಂದ್ಕೊಂಡು ಟಕ್ಕನ ಎದ್ದು ಅವರೇ ಬಂದ್ಬಿಡ್ಬೇಕಾ? ನೀನು ನಾನು ಒಂಥರ ಟಿಬೆಟಿಯನ್ ಹೆಂಗೆ ಸಿಗ್ತಲ್ಲ ಅದು ಟಿಂಗ್ 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 ಹಂಗೆ ಬಂದ್ರಪ್ಪ. ಹಂಗೆ ಡ್ರೆಸ್ಸಲ್ಲಿ ಇದೆ, ಆ ಡ್ರೆಸ್ಸಲ್ಲಿ ಹಿಂಗೆ ಬಂದರು. ಲಿಪ್ಸ್ಟಿಕ್ ಹಾಕ್ಕೊಂಡಿದ್ರು, ಇದಕ್ಕೆಲ್ಲ ಎಲ್ಲ ಹಾಕ್ಕೊಂಡು ಹಿಂಗೆ ಬಂದ್ಬಿಟ್ರು. ಹೆಂಗಲ್ಲಿ ಟಿಬೆಟಿಯನ್ಸ್ ಬಂದಂಗೆ ರೆಡ್ ಇದನ್ನ ಹಾಕ್ಕೊಂಡಿದ್ದಾರೆ. ಟಿಂಗ್ 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 ಅಂತ ಬಂದು ಏನು ಪುಣ್ಲಿಕ್ ನೀವೇನಾ ಪುಣ್ಲಿಕ್ರು ಅಂತ. ಹೌದು ಮೇಡಮ್ ನಮಸ್ತೆ. ಬನ್ನಿ 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 ಅಂತ ಅಂದ್ಕೊಳ್ಳಿ ಎದ್ದು ಕರ್ಕೊಂಡು ಚೇಂಬರ್ಗೆ ಕರ್ಕೊಂಡೋದ್ರೆ ಏನೋ ನಡೀತಾ ಇದಿಲ್ಲ ಅಂತ ನನಗೆ ಆಶ್ಚರ್ಯ, ಸಂಕೋಚ. ಏನೋ ಲಂಕೇಶ್ ಜೊತೆ ಒಡನಾಡಿದವರು ನಾವು, ಅಹಮದ್ ಬೇರೆ. ಇವರು ಹಿಂಗೆ ವೇಷಭೂಷಣದಲ್ಲಿ ಹಿಂಗೆ ಕರ್ಕೊಂಡೋಗಿದ್ದು ನನಗೆ ಆಶ್ಚರ್ಯ ಅನ್ನಿಸ್ತು. ಏನು ತಗೋತೀರಾ? ಏನಿಲ್ಲ, ಏನು ಬೇಡ ಮೇಡಮ್. ಅಲ್ಲ ಕಾಫಿ ಟೀ ಅಂತ. ಬಸವರಾಜ ಟೀ ಕಾಫಿ ಹೇಳ ಅಂತ. ಕಾಫಿ ಹೇಳಿದೆ, ಕಾಫಿ ಕುಡಿದೆ. ಏನು ಬರೆದ್ರು, ಇವರು ಬೆಳಗ್ಗೆ ಬರೀದ್ನಲ್ಲ ಆ ಥರ ಅವ್ರು ತಂಪದ್ರಿಗೆ ಬೇಕಾಗಿದ್ದು ಹೆಡ್ಲೈನು ಇದನ್ನು ಇವನು ಕಾಫಿ ಕುಡಿಯೋ ಗಂಟೆಗೆ ಸುಮ್ಮನೆ ಇದ್ರು. ಅಲ್ಲಿವರೆಗೆ ಬರೆದು ಎಲ್ಲ ಮಾಡಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗೆ ಅಂತಂದು ಅದು ಇದು ಮಾತಾಡ್ದೆ. ಅಷ್ಟೊತ್ತಿಗೆ ಅಲ್ಲೇ ಬೆಳಿಗ್ಗೆ ನಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಬೆಂಗಳೂರಿಗೆ ತೊಗೊಂಡಿದ್ದು ಅಂತ ಹೇಳಿದ್ದಲ್ಲ, ಅಲ್ಲೇ ಇದ್ದಾರೆ. ಹೀಗಾಗಿ ಬಸವನಗುಡಿಗೆ ಭೇಟಿ ಮಾಡಿದೆ, ಕಾಫಿ ಕುಡಿದೆ, ಎಲ್ಲ ಆಯಿತು. ಇದೊಂದಿಷ್ಟು ಹೆಡ್ಲೈನ್ ಬರ್ಕೊಡಪ್ಪ ಅಂತಂದು ನಾನು ಅನುಮಾನ ಮಾಡಿದೆ. ಅಲ್ಲ ನೀವು ಏನೂ ಯೋಚನೆ ಮಾಡಿಬಿಡಿ, ಅಜಿತ್ ಬರ್ತಾನೆ ಅಂತ ಮಾತಾಡೋಣ. ಅಜಿತ್ ಅಂತಂದರೆ ಲಂಕೇಶ್ವರ ಮಗ, ಇವ್ರ ಮಗ, ಅವರು ವ್ಯವಹಾರ ನೋಡ್ಕೊಳ್ಳೋರು. ಪತ್ರಿಕೆ ಪ್ರಕಾಶಕ ಅವನು ಅಜಿತ್ ಬರ್ತಾನೆ ಅಂತ ನಾನು ಅನುಮಾನ ಮಾಡಿದ್ದೇನಕ್ಕೆ ಅಂದರೆ ಇಷ್ಟೆಲ್ಲ ಕೂತಿದ್ದಾರೆ, ನಾನು ಇದು ಬರೆಯೋದು ಯೋಗ್ಯನಾ ಅನ್ನೋದು ನನಗೆ ಸಂಕೋಚ. ಅವ್ರೇನು ತಿಳ್ಕೊಂಡ್ರು ಪೇಮೆಂಟ್ ಬಗ್ಗೆ ಏನು ಮಾತಾಡ್ತಾ ಅಂತ ಅವ್ರು ಇಲ್ಲ. ಅಜಿತ್ ಬರ್ತಾನೆ ಅವಾಗ ಮಾತಾಡೋಣ, ದುಡ್ಡಿನ ವಿವರೆಲ್ಲ ಅವನದು, ಪತ್ರಿಕೆ ಮಾತ್ರ ನಂದು ಅಂತಂದರು. ಬರ್ಕೊಂಬನ್ನಿ ಅಂದರು. ಯಾಕ್ರಿ ಏನಿದ್ರಿ ಹೋಗ್ರಿ ಅಂದ್ಕೊಂಡು ನಾನು ಅನುಮಾನ ಆಗೋಯ್ತು. ಏನು ಆಗ್ತಿದೆ ಇಲ್ಲಿ, ನನಗೇನು ಕೊಟ್ಟರೆ ಆಕೆ ಅದನ್ನು ಅವ್ರು ಬ್ರೇಕತ್ತಾರೆ ಆಲ್ರೆಡಿ ಬೇರೆ ಕೆಲವು. ಏನು ನನಗೆ ಸಂಕೋಚ. ಮೊದಲೇ ನಮ್ಮ ಹುಡುಗ ಹೂಗಾರ್ ಅನ್ನೋ ಹುಡುಗ ನನಗೆ ಪರಿಚಯ ಇದ್ದ. ಸರ್ ಬನ್ನಿ ಗುರುಗಳೇ ಅಂತಂದು. ನಾವ್ಯಾ ಗುರುಬ್ರೆ ಸುಮ್ಮನೆ ಅಂತ. ನಮಗೆಲ್ಲ ಗುರುಗಳು ನಿಮ್ಮ ಲೈನ್ಸ್ನೇ ನಾವು ಫಾಲೋ ಮಾಡೋದು ಅಂತಂದು ಅವನು ಅಲ್ಲಿ ಹೇಳಿದ. ಅಂತ ಕೂತ್ಕೊಳ್ಳಿ ಸರ್, ನನಗೆ ಅಲ್ಲಿ ಸಂಕೋಚ. ಇಲ್ಲಪ್ಪ ನಾನು ಬಸವರಾಜ್ ಮೇಲೆ ಜಾಗ ಇದೆಯಾ? ಬನ್ನಿ ಸರ್ ಅದಕ್ಕೇನು ಅಂತ ಮೇಲೆ ಇನ್ನೊಂದು ಕವಿತಾ ಅವರು ಭಾಗ, ಅದು ಕವಿತಾ ಅವ್ರದ್ದು ಭಾಗ, ಅದು ಅವ್ರದ್ದು ಆಫೀಸ್ ಅದು. ಅಲ್ಲಿ ಅದು ನನ್ನ ಪರಿಚಯ ಇತ್ತು. ಎಲ್ಲ 3 ಫ್ಲೋರ್ ಓಡಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಲಂಕೇಶ್ ಇದ್ದಾಗ ಅದು ಸಾಮ್ರಾಜ್ಯನೇ ಬೇರೆ. ಏನು ಹೋಗಿ ಕೂತ್ಕೊಂಡು ಅದೇನು ಬರಿಬೇಕು ಬರೆದು ಮಾಡಿ ರೆಡಿ ಮಾಡಿಕೊಂಡು ಕೆಳಗಡೆ ಬಂದೆ. ಇಲ್ಲ ಇನ್ನೂ ಕೆಳಗಡೆ ಬಂದಿರಲಿಲ್ಲ. ಬೆಳಗ್ಗೆ ಇವರು ಮೇಡಮ್ ಕರಿತಿದ್ದಾರೆ ಬನ್ನಿ ಅಂತ. ಇನ್ನೂ ಬರೆದಿಲ್ಲ ಮರ್ಯಾ ಅಂತಂದೆ. ಇಲ್ಲ ಏನೋ ಕರಿತಾರೆ ಬನ್ನಿ. ನಾನು ಹೋದೆ. ಮೇಡಮ್ ಅಂತಂದೆ. ಆಯಿತಾ ಅಂತಂದರು. ಮಾಡ್ತಾಯಿದ್ದೀನಿ ಮೇಡಮ್. ಅಜಿತ್ ಬಂದಿದೆ ನೋಡಿ, ಹೋಗಿ ಭೇಟಿ ಮಾಡಿ ಅಂತಂದ್ರು. ನಾನು ನಿಂತೆ. ಬನ್ನಿ ಅಂತಂದೇಳಿ ನಾನು ಹೇಳ್ಕೊಂಡು ಅಜಿತ್ ಕಡೆ ಕರ್ಕೊಂಡವರು. ಅವ್ರದ್ದು ಚೇಂಬರ್ ಬೇರೆ, ಈ ಸಂಪಾದಕರ ಚೇಂಬರು, ಪ್ರಕಾಶಕರ ಚೇಂಬರ್ ಅವರು. ಅಜಿತ್ ಅಂತಾರೆ ಇಂದ್ರಜಿತ್ ಲಂಕೇಶ್ ಅಂತಂದು ಈಗೇನು ಬಾರ್ಡ್ ಹೆಡ್ ಕಾಣ. ಅವಾಗ
ಅವರು ಒಂದು ಏಯ್ ಪುಣ್ಲಿಕ್ ನೀವೇನಾ ಹಿಂದೆ ನೋಡಿದ್ದೀನಿ ರೀ ನಿಮ್ಮನ್ನ ಅಂತ ಅವ್ನು ಸಣ್ಣ ಹುಡುಗ ಇರ್ತಿದ್ದ ಅವ್ನು ನೋಡಿದ್ರು ಲಂಕೇಶ್ ಪತ್ರಿಕೆಗೆ ಬಂದಾಗ ಕೂತಿದ್ರು ಅವರು ಒಂದು ಕಡೆ ಕೂತಿರ್ತಿದ್ರು ನಾವು ಭೇಟಿ ಮಾಡ್ತಿದ್ವಿ ನಾವೇನು ಲಂಕೇಶ್ ಮಗ ಅಂತ ವಿಶೇಷವಾಗಿ ಏನು ಅವ್ರಿಗೆ ನಾವು ಗೌರವ ಕೊಡ್ದಾಲಿ ಮಾತಾಡ್ದಾಲಿ ಅದೆಲ್ಲ ಇರಲಿಲ್ಲ ಅವ್ರು ಒಂದು 2-3 ಜನರ ಜೊತೆ ಸಲಿಗೆ ಇತ್ತು ಅವ್ರ ಜೊತೆ ಮಾತಾಡ್ಕೊತ ನಗ್ತಾ ಕೂತಿದ್ರು ಪುಣ್ಲಿಕ್ ಬನ್ನಿರಿ ಅಂತಂದು ಕೂತ್ಕೊತ ಏನು ತಗೋತೀರಾ ಕಾಫಿ ಟೀ ಅಂತಂದರು ಇಲ್ಲ ಸರ್ ಅಂತಂದೆ ಅಂದ್ಕೊಂಡು ಮೇಡಮ್ ನಾನು ಆಗಲೇ ತೊಗೊಂಡ್ವಿ ತೊಗೊಂಡ್ರಾ ತೊಗೊಂಡ್ರಾ ಅಂತಂದ್ರೆ ನಾವು ಕುಡಿದ್ವಿ ಇನ್ನೊಂದು ತರಿಸ್ಕೊಳ್ಳಿ ನಾನು ಹೋಗಿರ್ತೀನಿ ಮಾತಾಡ್ಕೊಳ್ಳಿ ಅಂತ ಹೋದ್ರು ಅವರು ಓಕೆ ಏನು ನಿರೀಕ್ಷೆ ಮಾಡ್ತೀರಿ ಅಂತಂದ್ರೆ ನನಗೇನು ಗೊತ್ತಾಗ್ತಿಲ್ಲ ಏನಿಲ್ಲ ಸರ್ ನೀವು ಕೊಟ್ಟಷ್ಟು ನಾನು ತೊಗೊಂಡಷ್ಟು ಅಂತ ಏನು ಓಕೆ ಅಂತ ಹದಿಮನಿ ಇದ್ದರು ಇಲ್ಲಿ ಕಲಾವಿದರು ಅಂತಂದೆ ನಾನು ಸಹಜವಾಗಿ ಆ ವಿಷಯ ಬಿಡಿ ಅಂದರೆ ಭಾಳ ಅದ್ಭುತ ಕಲಾವಿದರು ಹಂಗೆ ಅದ್ಭುತ ಅವ್ರು ಅದ್ಭುತ ಅಂದರೆ ಅಂತಂದು ಜೋರಾಗಿ ಏನಾಗ ಶುರು ಮಾಡಿದರು ಹದಿಮನಿ ಬಗ್ಗೆ ಇರಲಿ ಅದೆಲ್ಲ ಇರಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದು ಅಂದ್ಕೊಂಡು ಒಂದು 6,000 ರೂಪಾಯಿ ಕೊಡ್ತೀನಿ ಆಗ್ಬೋದಾ ಓಕೆ 6,000 ರೂಪಾಯಿ ಕೊಡ್ತೀನಿ ಆಗ್ಬೋದಾ ಅಂತಂದ್ರಲ್ಲ ನನಗೆ ಹೆಂಗಾಗಿರ್ಬೇಕು ಅವಾಗ ಗೊತ್ತಾ ರವಿ ಬೆಳಗೆರೆ ಕೊಡ್ತಾ ಇದ್ದು 600 ಒಬ್ಬ ರವಿ ಬೆಳಗ್ಗೆ ಕೊಡ್ತಿದ್ದು 600 ಸಂಬಳ ಜಾಸ್ತಿ ಮಾಡು ಅಂತ ಎಷ್ಟು ಹೇಳಿದ್ರು ಜಾಸ್ತಿ ಮಾಡಿರಲಿಲ್ಲ ಅವನು ಇವನು 6,000 ಕೊಡ್ತಾನೆ ಅಂತ ಏನು ಸರ್ ಇದು ಆದಷ್ಟು ಎಷ್ಟು ತಿಳಿದಷ್ಟು ಕೊಡಿ ಸರ್ ಅಂತ ಅಲ್ಲ ಹೇಳಿ ನಿಮ್ದೇನಾದರೂ ಇದಿದ್ದು ಹೇಳಿ ಅಂತಂತಾರವರು ನನಗೆ ಅಷ್ಟೇ ಸಾಕಾಗಿತ್ತು ಸಾಕಂದವ ಸಾವುಕಾರ ಅಂತ ಸಾಕು ಸರ್ ಸಾಕು ಅವಾಗ ನಿಮ್ಗೆ ಏನಾದರೂ ಇದ್ದಾಗ ಹೇಳಿ ನಾನು ಎಲ್ಲ ಕೊಡ್ತೀನಿ ಗೌರಿಗೆ ಹೇಳ್ಬಿಡಿ ಓಕೆ ಅಂದರೆ ಅಷ್ಟು ಪ್ರೀತಿ ನೀವೇನಾದರೂ ಅಕಸ್ಮಾತ್ ಸಿನಿಮಾ ಅವಾಗ ಇದು ಒಂದು ಕ್ರೀಡಾದ್ದು ಒಂದು ಪತ್ರಿಕೆ ಬರ್ತಾಯಿತ್ತು ಅವರು ಏನೋ ಅದನ್ನು ನೋಡ್ಕೊತಿದ್ರು ಅವಾಗ ಮುಚ್ಚಿದ ಬಿಟ್ಟು ಅದನ್ನು ಏನಾದರೂ ಬರೆದ್ರೆ ಇದು ಮಾಡಿದ್ರೆ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ ನಾನು ಕೆಲಸ ಮಾಡಿ ಆಯ್ತು ಸರ್ ಅಂತ ಬಂದೆ ಅಲ್ಲಿದ್ದ ಗೌರಿ ಸಂಪಾದಕತ್ವದ ಲಂಕೇಶ್ ಪತ್ರಿಕೆಗೆ 7 ವರ್ಷ ಕೆಲಸ ಮಾಡಿದೆ 7 ವರ್ಷ ಹೌದು